ನಮಸ್ಕಾರ. ವಿಜಯ ನಿಲ್ಲದ ವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ವರ್ಣ ಕ್ಷೇತ್ರ ಹೆಚ್ಚು ಜನರನ್ನ ಸೆಳೀತಾ ಇದೆ. ಅದಕ್ಕೆ ಪ್ರಮುಖ ಕಾರಣ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ. ಇವತ್ತು ವಿಜೇಂದ್ರ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ವಿಚಾರವೇ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಅಲ್ಲಿ ಟಿಕೆಟ್ ಕೈ ತಪ್ಪಿಸಿದ್ದು ಯಾರು, ಪಕ್ಷದಲ್ಲಿ ಏನಾದರೂ ಆಯ್ತಾ ಅಥವಾ ಬೇರೆ ಏನಾದರೂ ಹೊಂದಾಣಿಕೆ ಆಯ್ತಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಸ್ವತಃ ಯಡಿಯೂರಪ್ಪನವರ ಪುತ್ರ ಹಾಗೇನೆ ಬಿಜೆಪಿಯ ಮತ್ತೊಬ್ಬ ಈಗ ಸ್ಟಾರ್ ಕ್ಯಾಂಪೇನರ್ BY ವಿಜೇಂದ್ರ ನಮ್ಮ ಜೊತೆಗಿದ್ದಾರೆ. ವಿಜೇಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಈ ವರ್ಣ ಕ್ಷೇತ್ರದಲ್ಲಿ ಬಂದ ತಕ್ಷಣನೇ ಅದನ್ನ ಆ ರಾಜಕಾರಣವನ್ನು ನೋಡೋದಾದ್ರೆ ಇಷ್ಟು ದಿನ ಅಲ್ಲಿ ಯಾರು ನಿಲ್ತಾರೆ ಅನ್ನುವಂಥ ಒಂದು ಪ್ರಸ್ತಾಪವೂ ಕೂಡ ಇರಲಿಲ್ಲ. ಅಲ್ಲಿ ಅಭ್ಯರ್ಥಿಯೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಕಾಪು ಸಿದ್ಲಿಂಗಸ್ವಾಮಿ ಅವರನ್ನು ಹೊರತುಪಡಿಸಿದ್ರೆ 2-3 ಜನ ಅಭ್ಯರ್ಥಿಗಳಿದ್ರು. ಅಲ್ಲಿ ಯಾರು ನಿಲ್ತಾರೆ ಅನ್ನುವಂತಹದ್ದು ಇಲ್ಲೂ ಕೂಡ ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಚುನಾವಣೆ ಘೋಷಣೆ ಆದ ಮರುಗಳಿಗೆಯಲ್ಲಿ ವಿಜಯೇಂದ್ರ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿತು. ಯಾಕೆ ಅಂತ ನೋಡಿ, ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಅಲ್ಲಿ ಇರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳು, ಅದು ಕಾಪು ಸಿದ್ಲಿಂಗಸ್ವಾಮಿ ಇರ್ಬೋದು, ನಮ್ಮ ಜಿಲ್ಲಾ ಪರಿಷತ್ ಸದಸ್ಯ ಸದಾನಂದ್ ಇರ್ಬೋದು, ಈ ಥರ ಅನೇಕ ಕಾರ್ಯಕರ್ತರುಗಳು ಅಲ್ಲಿ ಅಪೇಕ್ಷೆಯನ್ನು ಪಟ್ಟಿದ್ರು. ಬಟ್ ಅವರೇನೇ ಎಲ್ಲ ಸೇರಿ ಇವತ್ತು ವಿಜೇಂದ್ರ ಅಭ್ಯರ್ಥಿ ಆಗಬೇಕು ಅಂತೇಳಿ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ರು ರಾಷ್ಟ್ರೀಯ ನಾಯಕರಿಗೆ. ಆದರೆ ಕೊನೆಗಳಿಗೆಯಲ್ಲಿ ಇವತ್ತು ನಮ್ಮ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ಎಲ್ಲ ಸೇರಿ ಇನ್ನೊಬ್ಬ ಕಾರ್ಯಕರ್ತಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೆ. ಅದು ನಾನು ಸ್ವಾಗತವನ್ನು ಮಾಡಿದ್ದೇನೆ. ಹಾಗಾಗಿ ಬರುವಂಥ ದಿನಗಳನ್ನ BJP ಗೆಲ್ಲಿಸ್ಬೇಕು ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಕೂಡ ತಪ್ಪಿಸಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕೆಂದ್ರೆ ನಾನೇ ನೋಡಿದ ಹಾಗೆ ಅಮಿತ್ ಶಾ ಅವರು ಬೆಂಗಳೂರಿಂದ ಸೀದಾ ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಅಲ್ಲಿರುವಂತಹ ಸುತ್ತೂರು ಸ್ವಾಮೀಜಿಗಳನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯ ನಾಯಕರೇ ಒಟ್ಟುಗೂಡಿ ಅಮಿತ್ ಶಾ ಅವರಿಗೆ ಮನವಿ ಕೊಡ್ತಾರೆ. ಮನವಿ ಕೊಟ್ಟ ನಂತರ ವಿಜಯೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಆದರೆ ಅಮಿತ್ ಶಾ ಅವರು ಅಷ್ಟೆಲ್ಲ ಆದ ಬಳಿಕ ಕೂಡ ವಿಜಯೇಂದ್ರ ಅವರ ಹೆಸರು ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡದೆ ಹೋದ್ರು ಕೂಡ ಇದ್ದಕ್ಕಿದ್ದ ಹಾಗೆ ವಿಜಯೇಂದ್ರ ಅವರು ವರ್ಣ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಮನೆ ಮಾಡ್ತಾರೆ. ಅಲ್ಲಿ ಅಭ್ಯರ್ಥಿ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಒಂದು ಹುರುಪನ್ನ ಸೃಷ್ಟಿ ಮಾಡ್ತಾರೆ. ಆದರೆ ಇವತ್ತು ನೀವು ಕಟ್ಟಿದಂತಹ ಮನೆ ಎಲ್ಲ ಒಂದ್ ಕಡೆ ಒಡೆದು ಹೋಗಿದೆಯಾ ಅಂತ ನೋಡಿ, ನಾನು ಕೇವಲ ಹೋಗಿ ತಾವೇ ಹೇಳಿದಾಗ ಒಂದು 15-20 ದಿನಗಳಿಂದ ಹೋಗಿ ಕೆಲಸ ಮಾಡಿದ್ದು ನಿಜ. ಹಾಗಾಗಿ ನಾನು ಕಟ್ಟಿದ ಮನೆ ಅನ್ನೋದಕ್ಕಿಂತ ಅಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಕಟ್ಟಿದ್ದಾರೆ ಮನೇನ. ನಾನು ಕೇವಲ ಕೊನೆ ಕ್ಷಣದಲ್ಲಿ ಹೋಗಿ ಕಳೆದ ಒಂದು 15-20 ದಿನದಿಂದ ಪ್ರಯತ್ನ ಮಾಡಿದ್ದು ನಿಜ. ಅದು ಪ್ರಯತ್ನ ಯಾವ ಆಧಾರದ ಮೇಲೆ ಮಾಡಿದ್ದು, ಅಲ್ಲಿನ ಎಲ್ಲ ನಮ್ಮ ಮುಖಂಡರು ನನ್ನ ಅಪೇಕ್ಷೆ ಪಟ್ಟ ಸಂದರ್ಭದಲ್ಲಿ ಹೋಗಿ ಕೆಲಸ ಮಾಡಿದ್ದೇನೆ ಹೊರತು ಅದೇನು ಅಲ್ಲಿಗೆ ಕಾಲಿಡುವ ಮುನ್ನ ಅಲ್ಲಿ ಮನೆನೇ ಇರಲಿಲ್ಲ ಬಿಜೆಪಿಗೆ. ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಎನ್ನುವಂತ ಮಾತುಗಳಿತ್ತು. ಆದ್ರೆ ವಿಜೇಂದ್ರ ಅವರು ಯಾವಾಗ ಕಾಲಿಡ್ತಾರೋ ಅಲ್ಲೊಂದು ಮನೆ ಮಾಡ್ತಾರೆ. ಮನೆ ಮಾಡಿದ ತಕ್ಷಣ ಪಕ್ಷದ ಕಾರ್ಯಕರ್ತರಲ್ಲೂ ಒಂದು ಹೊಸ ಹುರುಪಿನ ಮನೆ ಸೃಷ್ಟಿಯಾಗುತ್ತೆ. ನೋಡಿ, ನಾನು ಹೋದ್ಮೇಲೆ ಪಕ್ಷದ ಕಾರ್ಯಕರ್ತರಲ್ಲಿ ಹೆಚ್ಚಿನ ಹುರುಪು ಬಂದಿತ್ತು ಅನ್ನೋದು ನಿಜ. ಆದರೆ ಕಳೆದ ಚುನಾವಣೆಯಲ್ಲೂ ಕೂಡ ತಮಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿಗೆ ಅಥವಾ KJPಯಿಂದ ನಿಂತದ ಸಿದ್ಲಿಂಗಸ್ವಾಮಿಗೆ 54,000 ಚಿಲ್ಲರೆ ಮತಗಳು ಬಂದಿತ್ತು. ಹಿಂದೆ ರೇವಣಸಿದ್ದ ಸಾಹೇಬರು ನಿಂತಾಗಲೂ ಕೂಡ ಹೆಚ್ಚಿನ 54-55 ಸಾವಿರಕ್ಕಿಂತ ಹೆಚ್ಚು ಮತಗಳು ಬಂದಿತ್ತು. ಹಾಗಾಗಿ ಇಲ್ಲೇನೋ ನಾನು ಹೋದ್ಮೇಲೆ ಏನೋ ಭಾಳ ದೊಡ್ಡ ಸಂಘಟನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ನಾನು ಈ ಬಾರಿ ಹಲವಾರು ಕಾರಣಗಳಿತ್ತು. ಈ ಬಾರಿ ಚುನಾವಣೆಯಲ್ಲಿ ಅಲ್ಲಿ ಕ್ಷೇತ್ರದಲ್ಲಿ ಮತದಾರರು ಒಂದು ಕಾಂಗ್ರೆಸ್ಸನ್ನು ಧಿಕ್ಕರಿಸಬೇಕು ಅನ್ನೋ ವಾತಾವರಣ ಇತ್ತು. ಅಲ್ಲಿ ಕಾಂಗ್ರೆಸ್ ದುರಾಡಳಿತ ಬಗ್ಗೆ ಒಂದು ಅಸಹಕಾರ ಇತ್ತು, ಸಿಟ್ಟಿತ್ತು, ಆಕ್ರೋಶ ಇತ್ತು. ಇವೆಲ್ಲವೂ ಸೇರಿ ನನಗೆ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಿದ್ದು ನಿಜ. ಅದನ್ನು ನಾನು ಸಂಘಟನೆ ಮಾಡಿದ್ದು ನಿಜ. ಆದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಮಾಡಿದ್ರು ಕೂಡ ಇವತ್ತು ವರ್ಣ ಕ್ಷೇತ್ರ BJP ಗೆಲ್ಲೋದ್ರಲ್ಲಿ ಯಾವುದೊಂದು ಸಂಶಯ ಇಲ್ಲ ಅನ್ನೋದ್ರ ಅದನ್ನು ನಿಜಾನೇ. ಅಲ್ಲ, ಇಲ್ಲಿ ವಿಜೇಂದ್ರ ಅವರು ಅಲ್ಲಿಗೆ ಕಾಲಿಡ್ಲಿಕ್ಕೆ ಪ್ರಮುಖ ಕಾರಣ ಅಲ್ಲಿ 60,000 ಲಿಂಗಾಯತರ ಮತಗಳಿದಾವೆ ಅನ್ನುವಂಥದ್ದು. ಸೊ ಆ ಲಿಂಗಾಯತರ ಮತಗಳು ಇದಾವೆ ಅನ್ನುವ ಜೊತೆನಲ್ಲಿನೇ ಅಲ್ಲಿ ಒಬ್ಬ ಮಹಾದೇವ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ ಆ ಭಾಗದಲ್ಲಿ. ಹಾಗಾಗಿ ವಿಜಯೇಂದ್ರ ಅವರು ಪರ್ಯಾಯ ನಾಯಕರಾಗಿ ಸೃಷ್ಟಿ ಆಗ್ತಾರೆ ಅನ್ನುವಂಥ ಮಹದಾಶೆ ಕೂಡ ಇತ್ತು. ಆ ಕಾರಣಕ್ಕಾಗಿ ವಿಜಯೇಂದ್ರ ಅವ್ರನ್ನ ಅಲ್ಲಿ ಪಕ್ಷ ಕಳಿಸ್ಕೊಡ್ತು ಅಂತ. ನೋಡಿ, ಇಲ್ಲಿ ಕೇವಲ ಒಂದು ವೀರಶೈವ ಮತಗಳಿಲ್ಲ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ವಾಲ್ಮೀಕಿ ಸಮಾಜ 24,000ಕ್ಕೂ ಹೆಚ್ಚು ಮತಗಳಿದೆ. ತಮಗೆ ಗೊತ್ತಿದೆ, ಮೊನ್ನೆ ಒಂದು ತಿಂಗಳ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಕೇಂದ್ರಕ್ಕೆ ಒಂದು ಪತ್ರನ ಬರೆದು ಇವತ್ತು ಪರಿವಾರ ತಳವಾರವನ್ನು ಇವತ್ತು ST ಸಮಾಜಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನು ಏನು ಬರೆದಿದ್ರು. ತಮಗೆ ಗೊತ್ತಿದೆ, ಕಳೆದ 30-40 ವರ್ಷಗಳಿಂದ ಹೋರಾಟ ನಡೀತಿತ್ತು. ಇದು ಪರವಾದಂಥ ಒಂದು ತೀರ್ಮಾನವನ್ನು ಕೇಂದ್ರ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತಗೊಂಡಿದೆ. ಇವೆಲ್ಲವೂ ಕೂಡ ವಾತಾವರಣ ಚೆನ್ನಾಗಿತ್ತು. ಅದೇ ರೀತಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ರ ಬಗ್ಗೆ ಇವತ್ತು ಹಿರಿಯ ನಾಯಕರು, ಅವರು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಅವರನ್ನು ತುಳಿದ್ರು, ಅವ್ರು ಯಾವ ರೀತಿ ಪಕ್ಷನ ಹೊರ ಹಾಕಿದ್ರು ಕೂಡ ಆ ನೋವು ಕೂಡ ಜನರಲ್ಲಿ ಕಾಡ್ತಾ ಇತ್ತು.
ಇವೆಲ್ಲ ವಾತಾವರಣ ಕೂಡ ವಿಜೇಂದ್ರ ಪರವಾಗಲ್ಲ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆ ವಾತಾವರಣ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಹಾಗಾಗಿ ನಂಗೆ ವಿಶ್ವಾಸ ಇದೆ ಬಿಜೆಪಿ ವರ್ಣ ಕ್ಷೇತ್ರದಲ್ಲಿ ಗೆಲ್ಲೋದು. ಎಲ್ಲ ಒಂದ್ ಕಡೆಗೆ ಈ ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಲಿಂಗಾಯತರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕೆಂದ್ರೆ ಯಡಿಯೂರಪ್ಪನವರ ವಿರುದ್ಧವಾಗಿ ಅಲ್ಲಿ ಘೋಷಣೆಗಳನ್ನು ಕೂಗ್ತಾರೆ. ಯಾವಾಗ ಯಡಿಯೂರಪ್ಪನವರು ಅಲ್ಲಿ ಬಹಿರಂಗ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾರೋ ಆ ಕ್ಷಣವೇ ಅಂದ್ರೆ 13ನೇ ತಾರೀಕೆ ಇದ್ದಕ್ಕಿದ್ದ ಹಾಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸ್ಫೋಟಗೊಳ್ತಾರೆ. ನೋಡಿ, ಅಲ್ಲಿನ ಕಾರ್ಯಕರ್ತರು ಮತದಾರರು ವಿಜೇಂದ್ರ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಭಾಳ ಆಸೆ ಇಟ್ಕೊಂಡಿದ್ದು ನಿಜ. ಆದರೆ ಅದೊಂದು ಪಕ್ಷದ ತೀರ್ಮಾನ. ಇಲ್ಲಿ ಯಾರೋ ವಿಜೇಂದ್ರನ ಮುಖ ನೋಡ್ಕೊಂಡು ಜನ ವೋಟ್ ಮಾಡ್ತಾರೆ ಅನ್ನೋಕ್ಕಿಂತ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ, ಬರೋ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದಿದೆ, ಮುಖ್ಯಮಂತ್ರಿ ಆಗೋರಿದ್ದಾರೆ. ಹಾಗಾಗಿ ಅವೆಲ್ಲವೂ ಸೇರಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಮತ್ತು ಬಿಜೆಪಿ ಬರುವಂಥ ದಿನಗಳು ಯಾವ ರೀತಿ ಸರ್ಕಾರ ಕೊಡುತ್ತೆ ಈ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಹೊರತು ವಿಜೇಂದ್ರ ಅಥವಾ ಯಾರೊಬ್ಬ ಲಿಂಗಾಯತ ಈ ವಿಚಾರದ ಮೇಲೆ ಯಾವುದೋ ಒಂದು ಚುನಾವಣೆ ನಡೆಯುವಂಥ ವಾತಾವರಣ ಇರಲಿಲ್ಲ. ಅಲ್ಲಿ ವಿಜೇಂದ್ರ ನಾಯಕರಾಗಿನೇ ಕಾಲಿಟ್ಟಿದ್ದು ಅಂತ ಅಲ್ಲಿಯ ಕಾರ್ಯಕರ್ತರು ಹೇಳುವಂತ ನಮ್ಮ ನಾಯಕರಾಗಿ ರೂಪುಗೊಳ್ತಾ ಇದ್ರು. ಆರಂಭದಲ್ಲಿನೇ ಬಿಜೆಪಿ ಹೈಕಮಾಂಡ್ ಚೂಟೆ ಹಾಕ್ತು, ಅದಕ್ಕೆ ಬೇರೆ ಬೇರೆಯವರು ಕೂಡ ಸಾಥ್ ಕೊಟ್ರು ಅಂತ. ಸತ್ಯ. ಇವತ್ತು ವಿಜೇಂದ್ರ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಓಡಾಡಿದ ನಿಜ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ. ಆದರೆ ಅಲ್ಲಿ ಓಡಾಡಿದ ಪ್ರತಿಫಲ ಇವತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ಯುವ ಮೋರ್ಚಾ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸಂತೋಷವಾಗಿ ಸ್ವೀಕರಿಸಿ ಬರುವಂಥ ದಿನಗಳಲ್ಲಿ ಕೇವಲ ವರ್ಣ ಕ್ಷೇತ್ರಕ್ಕೆ ಸೀಮಿತ ಆಗಿದೆ, ಇನ್ನು ಎಲ್ಲ ಕ್ಷೇತ್ರಗಳು ಹೆಚ್ಚಿನ ಕ್ಷೇತ್ರಗಳು ಓಡಾಡಬೇಕು ಅನ್ನೋ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತದ್ದು ಇದ್ದಾಗ ಅಂತ ಆ ಮಾತು ಇದ್ದಂಥ ಹುರುಪು ಎಲ್ಲ ಒಂದ್ ಕಡೆಗೆ ವಿಜೇಂದ್ರ ಅವರು ಸ್ಟಾರ್ ಕ್ಯಾಂಪೇನ್ ಅವರು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಂದಾಗ ಆ ಹುರುಪು ಇದೆಯಾ? ನಿಜಕ್ಕೂ ನಿಮಗೆ ತೃಪ್ತಿ ಇದೆಯಾ ಈ ಎರಡು? ನೋಡಿ, ಈ ಕ್ಷಣದಲ್ಲಿ ಕೆಲವು ಮನಸ್ಸಿಗೆ ನೋವಾಗಿರೋದು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ರೀತಿ ಪ್ರತಿಭಟನೆ ಮಾಡಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಿದೆ. ನೋವುಕ್ಕಿಂತಾಗಿ ಪಕ್ಷದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಎಲೆಕ್ಟೆಡ್ ಎಲ್ಲೂ ಕೂಡ ಬಿಜೆಪಿ ಬರ್ತಾ ಇದ್ರು, ಸೇರ್ಕೊಂಡಿದ್ದಾರೆ. ಹಾಗಾಗಿ ಅವೆಲ್ಲವೂ ಆಗಿರೋದು ನಿಜ. ಆದರೆ ಎಲ್ಲರನ್ನೂ ಜೋಡಿಸ್ಕೊಂಡು ಬಿಜೆಪಿ ಗೆಲ್ಸೋದಕ್ಕೆ ಯಾವ ರೀತಿ ಕೆಲಸ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಹೊರತು ಇಲ್ಲಿ ವಿಜೇಂದ್ರ ಅನ್ನೋದು ಕೇವಲ ನೆಪ ಮಾತ್ರ ಅಷ್ಟೇ. ವಿಜೇಂದ್ರ ಅವ್ರಿಗೆ ಹಂಗಾರೆ ನೋವಾಗಿಲ್ಲ ಈಗ ಟಿಕೆಟ್ ಕೈ ತಪ್ಪಿರೋದ್ರಿಂದ? ನೋಡಿ, ನನಗೆ ಟಿಕೆಟ್ ಕೈ ತಪ್ಪಿದೆ ಅದ್ರ ಬಗ್ಗೆ ನೋವಾಗಿದೆ ಅನ್ನೋದು ಪ್ರಶ್ನೆ ಇಲ್ಲ. ಆದರೆ ನನ್ನನ್ನು ನಂಬ್ಕೊಂಡ್ಬಂದಂಥ ಬೇರೆ ಪಕ್ಷದ ಮುಖಂಡರಾದ್ರೆ ದೇ ಹ್ಯಾವ್ ಬಿನ್ ಎಕ್ಸ್ಪೋಸ್ಡ್ ಅವರು ಒಂಥರ. ಯಾಕಂದ್ರೆ ಇವತ್ತು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಅವರ ದಬ್ಬಾಳಿಕೆ, ಅವರ ದಬ್ಬಾಳಿಕೆ, ಇವತ್ತು ಬೇರೆ ಬೇರೆ ಕ್ರಿಮಿನಲ್ ಕೇಸಸ್ ಹಾಕೋದು ಇವೆಲ್ಲವೂ ಸೇರಿ ಮೀರಿ ಇವತ್ತು ಭಯವನ್ನ ಮೀರಿ ನನ್ನ ಜೊತೆ ಬಂದಿದ್ರು, ಭಾರತೀಯ ಜನತಾ ಪಾರ್ಟಿ ಜೊತೆ ಬಂದಿದ್ರು. ಹಾಗಾಗಿ ನನಗೆ ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದೊಂದು ಯೋಚನೆ, ನೋವು ಬಿಟ್ರೆ ಬೇರೆ ಯಾವ್ದು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೋವಿಲ್ಲ. ಅವರು ಕಾರ್ಯಕರ್ತರ ನೋವಿನ ಬಗ್ಗೆ ಮಾತಾಡ್ತಾರೆ, ಆದ್ರೆ ತಮ್ಮ ಒಳಗಡೆ ಆಗಿರುವಂತಹ ನೋವಿನ ಬಗ್ಗೆ ಅಥವಾ ಯಡಿಯೂರಪ್ಪನವರಿಗೆ ಆದಂತಹ ನೋವಿನ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ನಾನೇನಾದ್ರು ಕಳೆದ 1 ವರ್ಷದಿಂದ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ನನಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಕೇವಲ 15-20 ದಿನಗಳಿಂದ ನಾನು ಕೆಲಸ ಮಾಡಿದ್ದು ನಿಜ, ಕಾರ್ಯಕರ್ತರು ಹುರುಪು ಬಂದಿದ್ದು ನಿಜ, ನನ್ನನ್ನು ನಂಬ್ಕೊಂಡು ಬೇರೆ ಬೇರೆ ಪಕ್ಷದಿಂದ ಬಂದಿದ್ದು ನಿಜ. ಹಾಗಾಗಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅದ್ರ ಬಗ್ಗೆ ನೋವು ನನಗೇನಿಲ್ಲ. ನಾನು ಬಿಜೆಪಿ ಪರ ಕೆಲಸ ಮಾಡ್ತೀನಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಸಂತೋಷ ಇದೆ. ಅದ್ರ ಬಗ್ಗೆ ಯಡಿಯೂರಪ್ಪನವರು ಎಷ್ಟು ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಸಮರ್ಥರೋ ಅಷ್ಟೇ ವಿಜೇಂದ್ರ ಕೂಡ ಸಮರ್ಥರು. ಯಾಕೆಂದ್ರೆ ಶಿಕಾರಿಪುರದಲ್ಲಿ ರಾಘವೇಂದ್ರ ಅವರನ್ನ ಬಿಟ್ಟು ಇಡೀ ರಾಜ್ಯಾದ್ಯಂತ ಕೆಜಿಪಿ ಕಟ್ಟುವಂತ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಓಡಾಡಿದ್ರು. ಈಗ ಅದೇ ಕೆಲಸವನ್ನ ವರುಣಾ ಕ್ಷೇತ್ರದಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕಡೆಗೆ ಯಡಿಯೂರಪ್ಪನವ್ರಿಗೂ ಬ್ರೇಕ್ ಹಾಕ್ಲಿಕ್ಕೆ, ಮತ್ತೊಂದು ಕಡೆಗೆ ವಿಜೇಂದ್ರ ಅವ್ರಿಗೂ ಬ್ರೇಕ್ ಹಾಕ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಪಕ್ಷದ ನಾಯಕರೇ ಕೆಲಸ ಮಾಡಕ್ ಶುರು ಮಾಡಿದ್ರ ಅಂತ. ಇದು ಕೇವಲ ತಮ್ಮ ಕಲ್ಪನೆ ಅಷ್ಟೇನೆ. ಸನ್ಮಾನ್ಯ ಯಡಿಯೂರಪ್ಪನವರ ಶಕ್ತಿಯ ಬಗ್ಗೆ ಅರಿವಿದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೂ ಅರಿವಿದೆ. ಹಾಗಾಗಿ ಅವರಿಗೆ ಒಂದು ರಾಜ್ಯಾಧ್ಯಕ್ಷ ಒಂದು ಪದವಿಯನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಬರೋ ದಿನಗಳು ಮುಖ್ಯಮಂತ್ರಿನೂ ಕೂಡ ಮಾಡ್ತಾರೆ. ಹಾಗಾಗಿ ಅವರ ಶಕ್ತಿಯ ಬಗ್ಗೆ ವಿಶ್ವಾಸ ಇದ್ದಕ್ಕೆ ಇವೆಲ್ಲ ಮಾಡಿರೋದು. ಹಾಗಾಗಿ ಇವೆಲ್ಲವೂ ಕೂಡ ಕೇವಲ ಕಲ್ಪನೆ ಅಷ್ಟೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ 2 ಮಾತಾದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ವಿಜೇಂದ್ರ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸುವಂತಹ ವಿಚಾರ ಎಲ್ಲ ಒಂದು ಕಡೆಗೆ ಆಟಗಳು ಶುರುವಾಗಿದೆ ಬಿಜೆಪಿ ಒಳಗಡೆನೆ ಅಂತ. ನೋಡಿ, ಇದ್ರಲ್ಲಿ ನನಗೆ ಟಿಕೆಟ್ ತಪ್ಪಿದೆ ಅನ್ನೋದ್ರ ಬಗ್ಗೆ ನಾನು ಆ ಮಾತನ್ನು ಒಪ್ಪೋದಿಲ್ಲ. ಇವತ್ತೊಬ್ಬ ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಕ್ಷೇತ್ರಗಳಲ್ಲಿ ನನ್ನದಂತ ಅಳಿಲು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ, ಅದ್ರ ಬಗ್ಗೆ ಸಂತೃಪ್ತಿ ಇದೆ ನನಗೆ. ಅದಕ್ಕೆ ನಾನು ಕೆಲಸ ಮಾಡ್ತೇನೆ. ಅವರಿಗೆ ವರುಣಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಾಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ವಿಜಯೇಂದ್ರ ಅವರು ವಿಜಯೇಂದ್ರಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಏನು ಈಗಾಗಲೇ ಹನೂರಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅಂತ ಸೋಲಿಕೆ
ರೂಪಿಸುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆಗೆ ಈ ಒಂದು ನಿಮ್ಮ ಕೆಲಸವೂ ಕೂಡ ನಿಮಗೆ ತೊಡಕ. ನೋಡಿ ನಾನು ಮಾದೇಶ್ ಹೋಗಿದ್ದು ನಿಜ. ಬರುವಂಥ ಸಂದರ್ಭದಲ್ಲಿ ಪ್ರೇಮಳ ನಾಗಪ್ಪನವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ, ಬಿಟ್ಟರೆ ಅದಕ್ಕೆ ಬೇರೆ ಅರ್ಥಗಳು ಇಲ್ಲ. ಅದಕ್ಕೆ ಮುಂಚೆನೇ ಸನ್ಮಾನ್ಯ ಸೋಮಣ್ಣವರು ಅಲ್ಲಿ ನಿಲ್ಬಾರ್ದು ಅಂತ ತೀರ್ಮಾನ ತೊಗೊಂಡಿದ್ರು. ಹಾಗಾಗಿ ಇದ್ರ ಬಗ್ಗೆ ಏನು ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರೊಬ್ಬ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಮುಖಂಡರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಇದು ಯಾವುದೂ ಕೂಡ ಸತ್ಯಾಂಶ ಇಲ್ಲ. ಆದರೆ ನಾನು ಇವತ್ತು ಹೇಳಿದ್ನಲ್ಲ, ಇವತ್ತು ಎಲ್ಲ ಸೇರಿ ಪಕ್ಷ ಅಭ್ಯರ್ಥಿ ಯಾರೇ ಮಾಡಿದ್ರು ಕೆಲಸ ಮಾಡ್ತೀವಿ. ಇಡೀ ಎಲ್ಲ ಭಾಗದಲ್ಲಿ ನಾವು ಓಡಾಡ್ತೇನೆ ಅಷ್ಟೇ. ಮತ್ತಷ್ಟು ನಿಮ್ಮ ಜೊತೆನೆಲ್ಲ ಮಾತಾಡ್ತೀನಿ. ವಿಜಯವಿಲ್ಲದ ವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಘವೇಂದ್ರ ವಿಜಯೇಂದ್ರ ಅವರೇ, ನಾನೀಗ ಸೋಮಣ್ಣ ಅವರು ವಿಚಾರಕ್ಕೆ ಬರ್ತೀನಿ. ಯಾವಾಗ ಹೋಗ್ತಿರೋ ಅಲ್ಲಿಂದ ನಿಮ್ಮ ಪಕ್ಷದೊಳಗಡೆ ಒಂದು ಹೊಸ ಸಂಚಲನ ಶುರುವಾಗುತ್ತೆ. ಎಲ್ಲ ಒಂದ್ ಕಡೆಗೆ ಸೋಮಣ್ಣ ಅವರ ಆಸೆಗೆ ವಿಜಯೇಂದ್ರ ಅವರೇ ತಣ್ಣೀರು ಹಾಕಿರುವಂತ ಮಾತುಗಳು ಅಥವಾ ಅವರಲ್ಲಿ ಶುರುವಾಗುತ್ತೆ. ಕೂಡ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಅವರಿಗೆ ಟಿಕೆಟ್ ಕೊಡಬಾರದು, ಸ್ಥಳೀಯರಿಗೆ ಕೊಡಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ನೀವೇ ಕಾರಣ ಅನ್ನುವಂಥ ಮಾತುಗಳು ನಿಮ್ಮ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ನೋಡಿ, ಸೋಮಣ್ಣವರು ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಅವರ ಆಸೆಗೆ ಮಣ್ಣೆರಚುವಂಥ ದೊಡ್ಡ ಮನುಷ್ಯ ನಾನಲ್ಲ. ಕೇವಲ ನಾನು ಬಿಜೆಪಿ ಸಾಮಾನ್ಯ ಕಾರ್ಯಕ್ರಮ ಕೊಡೋದಿಲ್ಲ. ಅದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಯಡಿಯೂರಪ್ಪನ ಆಯ್ಕೆ ಮಾಡಿ ವರ್ಣಕ್ಷ ಅವರು ಆ ಕ್ಷೇತ್ರನ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ವಿಜೇಂದ್ರನೂ ಕಾರಣ ಅಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಕಾರಣರಲ್ಲ. ವಿಜೇಂದ್ರ ಅವರು ಟಿಕೆಟ್ ಸಿಗುತ್ತೆ ಅಂತ ಮಹದಾಸೆಯಿಂದನೇ ಅಲ್ಲಿ ಒಬ್ಬ ನಾಯಕನಾಗಿ ರೂಪುಗೊಳ್ತಾ ಇರುವಂತ ಸಂದರ್ಭದಲ್ಲಿ ಚೂಟಿ ಹಾಕಿದ್ರು ಅಂತ ಹೇಳಿ ಪಕ್ಷದಲ್ಲಿ ಹೆಂಗ್ ಮಾತಾಡ್ತಾರೋ, ಅಟ್ ದ ಸೇಮ್ ಟೈಮ್ ಅನಂತಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಸೋಮಣ್ಣ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ನಿಮ್ಮ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಸಂತೋಷ್ ಜಿ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇದು ಯಾವುದು ಕೂಡ ಸತ್ಯ ಇಲ್ಲ. ನಾನು ಸನ್ಮಾನ್ಯ ಅನಂತಕುಮಾರ್ ಜಿ ಅವರು ಶಿಕಾರಿಪುರಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ನಾಮಪತ್ರ ಸಲ್ಲಿಸಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಆಶೀರ್ವಾದನ ಪಡೆದುಕೊಂಡೆ. ಅವರು ಮನಸಾರ ನನಗೆ ಆಶೀರ್ವಾದನ ಕೂಡ ಮಾಡಿದರು. ಹಾಗಾಗಿ ಸುಮ್ಮನೆ ಯಾರೋ ಬಂದಿದ್ದು ಅಡ್ಗಾಲ ಹಾಕಿದ್ರು ಅಥವಾ ಅಡ್ಡಪಡಿಸಿದ್ರು, ಇದು ಯಾವುದೂ ಕೂಡ ಸತ್ಯಕ್ಕೆ ದೂರ ಹೋದದ್ದು. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ತೀರ್ಮಾನ ತೊಗೊಂಡಿದ್ದು, ಅದಕ್ಕೆ ನಾವು ಬದ್ಧವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಅಷ್ಟೇ. ಹಾಗಾಗಿ ಇದು ಯಾರೂ ಕೂಡ ಅಡ್ಡ ಬಂದಿಲ್ಲ ಇದ್ರ ಬಗ್ಗೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆಗೆ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ವೀಕ್ ಆದ್ರ ಆ ಕಾರಣಕ್ಕೆ ಹಾಗಾದ್ರೆ ಟಿಕೆಟ್ ಕೈ ತಪ್ತಾ? ನೋಡಿ, 224 ಕ್ಷೇತ್ರದಲ್ಲಿ 223 ಕಡೆ ಯಡಿಯೂರಪ್ಪನವರು ಹೇಳಿದವರು ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಯಾವುದೋ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ರೆ ವೀಕ್ ಆಗ ಸಾಧ್ಯ? ಹಾಗಾಗಿ ಇವ್ಯಾವು ಕೂಡ ತಮ್ಮ ಕಲ್ಪನೆ ಅಷ್ಟೇ. ಯಡಿಯೂರಪ್ಪನವ್ರು ವೀಕು ಆಗಿಲ್ಲ. ಹಿಂದೆ ಯಾವ ಕೆಲಸ ಮಾಡ್ತಾರೆ, ಇನ್ನೂ ಶಕ್ತಿ ಮೀರೋರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅವ್ರ ಬಗ್ಗೆ ಪಕ್ಷದ ಮುಖಂಡರು ವಿಶ್ವಾಸನ ಇಟ್ಕೊಂಡಿದ್ದಾರೆ. ಬರುವಂತ ಮುಖ್ಯಮಂತ್ರಿನೂ ಕೂಡ ಆಗ್ತಾರೆ. ಯಡಿಯೂರಪ್ಪನವ್ರು ವೀಕ್ ಅಲ್ಲ ಅಂದ್ರೆ ಹಾಗಾದ್ರೆ ವಿಜಯೇಂದ್ರ ಅವರು ವರ್ಣಾ ಕ್ಷೇತ್ರಕ್ಕೆ ವೀಕ್ ಹಾಗಾದ್ರೆ? ನೋಡಿ, ವರ್ಣಾ ಕ್ಷೇತ್ರದಲ್ಲಿ ಪಕ್ಷ ಯಾವ ಕಾರಣಕ್ಕೋಸ್ಕರ ಬಸವರಾಜಪ್ಪನವ್ರ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪಕ್ಷದಕ್ಕೋಸ್ಕರ ದುಡಿದೇರ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಆ ಬೇಸಿಸ್ ಮೇಲೆ ಪಕ್ಷ ತೀರ್ಮಾನ ತಗೊಂಡಿದೆ. ಹಾಗಾಗಿ ಇದನ್ನ ಏನೋ ನನಗೆ ಒಬ್ಬನಿಗೆ ಟಿಕೆಟ್ ತಪ್ಪಿದೆ ಅನ್ನೋ ಒಂದೊಂದು ಕಾರಣಕ್ಕೆ ಯಡಿಯೂರಪ್ಪನ ವೀಕ್ ಆದ್ರು ಅಥವಾ ನನ್ನಿಂದ ಟಿಕೆಟ್ ಕಸ್ಕೊಂಡ್ರು ಅನ್ನೋದು ಎಲ್ಲವೂ ಕೂಡ ಯಾವುದೋ ಸತ್ಯಕ್ಕೆ ದೂರ. ಹಾಗಾದ್ರೆ ಇಲ್ಲಿ ಒಬ್ಬ ನಾಯಕ ರೂಪುಗೊಳ್ಳುತ್ತಾನೆ ಎನ್ನುವಂತ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಸ್ಥಳೀಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ಸುಳ್ಳ? ಹಾಗಾದ್ರೆ ಯಡಿಯೂರಪ್ಪನ ವಿರುದ್ಧವಾಗಿ ಘೋಷಣೆ ಕೂಗಿದ್ದು ತಪ್ಪ ಅಥವಾ ಅಲ್ಲಿ ಚೇರ್ಗಳನ್ನ ಎತ್ತಾಕಿ ಮುರಿದಾಕಿ ಪ್ರತಿಭಟನೆ ಮಾಡಿದ್ದು ಸುಳ್ಳ? ನೋಡಿ, ಅದ್ರ ಬಗ್ಗೆ ನಂಗೆ ನೋವಿದೆ. ಯಾವ ಕಾರ್ಯಕರ್ತರು ವಿಜೇಂದ್ರಲ್ಲಿ ಅಭ್ಯರ್ಥಿ ಆಗಬೇಕಂತೇಳಿ ಅಪೇಕ್ಷೆ ಪಟ್ಕೊಂಡಿದ್ರು, ಯಾವ ಆಕಾಂಕ್ಷಿಗಳೆಲ್ಲವೂ ಸೇರಿ ನನ್ನ ವಿಜೇಂದ್ರ ಅಭ್ಯರ್ಥಿ ಆಗಬೇಕಂತೇಳಿ ಅಪೇಕ್ಷೆ ಪಟ್ಟಿದ್ರು, ನನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಆ ಕ್ಷಣಿಕ ಒಂದು ನೋವು ಅವರು ಏನಿತ್ತು ಅದು ಬೇರೆ ರೂಪದಲ್ಲಿ ಸ್ಫೋಟಗೊಂಡಿದ್ದಂತೂ ನಿಜ. ಅದ್ರ ಬಗ್ಗೆ ನಾನು ನಮ್ಮ ಕಾರ್ಯಕರ್ತರಿಗೂ ಕ್ಷಮೆ ಯಾಚನೆ ಪತ್ರಿಕಾ ಇದ್ರ ಮೂಲಕ ನಾನು ಕ್ಷಮೆನೇ ಯಾಚನೆ ಮಾಡಿದ್ದೇನೆ. ಆದರೆ ಒಂದಂತೂ ಸತ್ಯ, ಇದರಲ್ಲಿ ಯಾರೇ ಎಲ್ಲ ಸರಿ ಇವತ್ತು ಬರುವಂಥ ದಿನಗಳು ಅದೆಲ್ಲ ಸರಿ ಮಾಡ್ಕೊಂಡು ಹೋಗ್ತೇವೆ. ಹಿಂದೆ ಯಾವ ರೀತಿ ನಮ್ಮ ಕಾರ್ಯಕರ್ತರು ಮುಖಂಡರು ಉತ್ಸಾಹದಲ್ಲಿ ನನ್ನ ಬಗ್ಗೆ ತೋರಿಸಿದ್ರು, ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಬಿಜೆಪಿ ಗೆಲ್ಸೋದಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ. ನಾವು ವರ್ಣ ಕ್ಷೇತ್ರದ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಮಹದೇವ ಪ್ರಸಾದ್ ಅವರು ನಿಧನಾದ ನಂತರ ಲಿಂಗಾಯತ ಸಮುದಾಯದಲ್ಲಿ ಯಾವೊಬ್ಬ ನಾಯಕರು ಕೂಡ ಪ್ರಬಲವಾದಂತಹ ಅಭ್ಯರ್ಥಿ ಅಥವಾ ನಾಯಕ ಇರಲಿಲ್ಲ. ಸೊ ವರ್ಣಾ ಕ್ಷೇತ್ರಕ್ಕೆ ವಿಜೇಂದ್ರ ಅವರು ಕಾಲಿಡ್ತಾರೆ ಅಂತ ಹೇಳಿ ಗೊತ್ತಾದ ಕೂಡಲೇ ಮೈಸೂರು, ಮಂಡ್ಯ, ಹಾಸನ, ಈ ಕಡೆಗೆ ಚಾಮರಾಜನಗರ ಅಷ್ಟೂ ಜಿಲ್ಲೆಗಳಲ್ಲೂ ಒಂದು ಸಂಚಲನ ಶುರುವಾಗುತ್ತೆ. ಸೊ ಲಿಂಗಾಯತರಲ್ಲಿ ಒಂದು ಹೊಸ ಹುರುಪು ಶುರುವಾಗುತ್ತೆ. ಹಾಗಾದ್ರೆ ಅದೆಲ್ಲವೂ ಈಗ ಸುಳ್ಳಾಯ್ತು ಅನ್ಸಲ್ವಾ? ನೋಡಿ, ನನಗೆ ಯಾವುದೋ ಒಂದು ಜಾತಿ ಆಧಾರದ ಮೇಲೆ ಯಾವುದೋ ರಾಜಕೀಯ ಮಾಡಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ನಾಯಕರು,
ದೀನದಲಿತರ ನಾಯಕರು ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಹೊರತು ವೀರಶೈವ ಅಥವಾ ಲಿಂಗಾಯತ ಮುಖಂಡ ಅಂತ ಗುರುತಿಸ್ಕೊಂಡಿಲ್ಲ. ನಾನು ಯಡಿಯೂರಪ್ಪನವ್ರ ಮಗ ಆಗಿ ಅಲ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಲ್ಲ ದಲಿತ ಕೇರಿಗೆ ಮೊದಲು ಭೇಟಿ ಮಾಡ್ತಾ ಇದ್ದೆ, ನಮ್ಮ ವಾಲ್ಮೀಕಿ ಹಿಂದುಳಿದ ಕೇರಿಗಳು ಭೇಟಿ ನೀಡುತ್ತಿದ್ದೆ ಹೊರತು ಎಲ್ಲ ನಮ್ಮ ಕುರುಬ ಸಮಾಜದ ಮಧ್ಯೆನೂ ಹೋಗಿದ್ದೆ, ನಮ್ಮ ಒಕ್ಕಲಿಗ ಸಮಾಜ, ಅದೇ ರೀತಿ ವೀರಶೈವ ಸಮಾಜ ಮಧ್ಯೆನೂ ಹೋಗಿದ್ದೆ. ನಾನು ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅನ್ನೋದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ. ಆದರೆ ಈ ಭಾಗದಲ್ಲಿ ಎಲ್ಲರೂ ಕೂಡ ಎಲ್ಲ ಸಮಾಜ, ಎಲ್ಲ ವರ್ಗದವರನ್ನು ಸೇರಿಸ್ಕೊಂಡು ಕೆಲಸ ಮಾಡಬೇಕೆ ಹೊರತು ಯಾವುದೋ ಒಂದು ಜಾತಿ ಆಧಾರದ ಮೇಲೆ ಒಂದು ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವಿಚಾರದಲ್ಲಿ ಮತ್ತಷ್ಟು ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಲೋ 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 ಹಲೋ